ಇನ್ ಮುಂದೆ ಬೆಂಗಳೂರಿನಲ್ಲಿ ಆಟೋದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಆಟೋದಲ್ಲಿ ನೀವು ಡಿಜಿಟಲ್ ಪೇಮೆಂಟ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಟೋದವರು ನೀವು ಕ್ಯಾಶ್ ಕೊಟ್ರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ, ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಮತ್ತು ಕಬಾಬ್ ಮಾಲೀಕನಿಗೆ ತೆರಿಗೆ ನೋಟಿಸ್ ಬೆನ್ನಲ್ಲೇ ಇದೀಗ ಆಟೋ ಚಾಲಕರು ಒಂದ್ ಕಡೆ ಸ್ಕ್ಯಾನ್ ತೆಗೆಯಲು ಮುಂದಾಗಿದ್ದಾರೆ. ನಾವು ಸ್ಕ್ಯಾನ್ ಇನ್ಮೇಲೆ ಇಟ್ಗಲ್ಲ, ಓನ್ಲಿ ಕ್ಯಾಶ್ ಕೊಟ್ರೆ ಮಾತ್ರ ಆಟೋದಲ್ಲಿ ಬರ್ಬೇಕಂತ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ಪೀಸ್ ಆಟೋ ಸಂಘಟನೆ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಇಲ್ಲಿ ಅಧ್ಯಕ್ಷ ಇದ್ದಾರೆ. ಸರ್, ಈಗ ತೆರಿಗೆ ನೋಟಿಸ್ ನೀಡ್ತಿದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಅಂಗಡಿಗಳಿಗೆ, ಕ್ಯಾಂಡಿಮೆಂಟ್ಸ್ಗಳಿಗೆ, ಕಬಾಬ್ ಮಾಲೀಕರಿಗೆ 36 ಲಕ್ಷ, 20 ಲಕ್ಷ, 10 ಲಕ್ಷ ಅಂತ. ನೀವು ಇನ್ ಮುಂದೆ, ಯಾಕಂದ್ರೆ ನಿಮ್ ಸಹ ಏನು ಆಟೋದಲ್ಲಿ ಸ್ಕ್ಯಾನ್ ಇರುತ್ತೆ 90%, ನೀವು ಸಹ ಸ್ಕ್ಯಾನ್ ಅನ್ನ ರಿಮೂವ್ ಮಾಡಕ್ ಮುಂದಾಗ್ತಿದ್ರೆ ಹೇಗೆ ಸರ್ ಅಂತ? ಸರ್, ನಿಜವಾಗ್ಲೂ ಎಲ್ಲ ನಮ್ಮ ಆಟೋ ಚಾಲಕರಾಗಲೇ ಭಯ ಶುರುವಾಗಿದೆ. ಸ್ವಯಂ ಪ್ರೇರಿತವಾಗಿ ಸುಮಾರು ಜನ ಚಾಲಕರು ಈಗ ಆನ್ಲೈನ್ ಪೇಮೆಂಟ್ ಬೇಡ, ನಮಗೆ ಕ್ಯಾಶ್ ಕೊಟ್ಟು ಹೋಗಿ ಅಂತೇಳಿ ಪ್ರಯಾಣಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರಿಗೆ ತೊಂದರೆ ಆಗಬಾರ್ದು, ಇಲ್ಲ ರಾಜ್ಯ ಸರ್ಕಾರ ಬಂದು ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ನ ಕ್ಯಾಶ್ ಆಗಿ ತಗೋತೀವಿ, ಬಿಟ್ರೆ ಈ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ತಗೊಂಡು ನಿಲ್ಲಿಸ್ತಾ ಇದೀವಿ. ಸರ್ಕಾರ ಹೇಳ್ತಾ ಡಿಜಿಟಲ್ ಡಿಜಿಟಲ್ ಇಂಡಿಯಾ ಅಂತ. ಈಗ ಈ ತರ ಮಾಡಿದ್ರೆ ಹೇಗೆ ಸರ್ ಅಂತ ಸಣ್ಣ ವ್ಯಾಪಾರಿಗಳಿಗೆ ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ? ಸರ್, ನಿಜವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡ್ತೀವಲ್ಲ, ಒಬ್ಬೊಬ್ರಿಗೆ 36 ಲಕ್ಷ ಬಂದಿದೆ ಅಂತೆ. ಇದೇ ನಮ್ಮ ಆಟೋ ಚಾಲಕರು ಏನಾಗಿದೆ, ಈಗ 15-20 ಬಾಡಿಗೆ ಡೈಲಿ ಹೊಡಿತಾರೆ. ಎಲ್ಲರಿಗೂ ಅವ್ರಿಗೆ ಆನ್ಲೈನ್ ಅಲ್ಲಿ ಬರುತ್ತೆ ಪೇಮೆಂಟ್. ಈ ನಾವೆಲ್ಲ ಡಿಜಿಟಲ್ ಇಂಡಿಯಾ, ನಮ್ಮ ದೇಶದ್ದು ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದು ಯಾನಕ್ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಂದ್ರೆ ಈ ಕಾನೂನು ಯಾವ ತರ ಇದೆ ಅಂದ್ರೆ, ಇಲ್ಲಿ ಯಾರೂ ಈ ದುಡಿದು ಬಿಲ್ಡಿಂಗ್ ಕಟ್ಟಿಲ್ಲ. ನಾವ್ ಯಾರೂನು ನಾವು ಜೀವನ ಮಾಡೋದೇ ಕಷ್ಟ ಪರಿಸ್ಥಿತಿಲಿ ಇವತ್ತು ಟ್ಯಾಕ್ಸ್ ಹಾಕ್ತಿವಿ ನಮ್ಮ ಮೇಲೆ ಅಂತ ಬರ್ಬೇಕಾದ್ರೆ ನಾವೇನಕ್ಕೆ ಡಿಜಿಟಲ್ ಇಂಡಿಯಾಗೆ ನಾವು ಪ್ರೇರಣೆ ಮಾಡಬೇಕು? ನಾವು ಇವಾಗ ಮುಂಚೆ ಹಾಗೆ 5 ವರ್ಷ ಹಿಂದೆ ನಡೀತಾ ಇತ್ತು ಕ್ಯಾಶ್ ವ್ಯವಹಾರಕ್ಕೆ. ನಿಮ್ಮ ಸಂಘಟನೆ ಚೀಟಿ ವ್ಯವಹಾರ ಇರುತ್ತೆ, ದುಡ್ಡು ವ್ಯವಹಾರ ಸಹ ಆಗ್ತಿರ್ತದೆ, 1 ಲಕ್ಷ 2 ಲಕ್ಷ, ಅದು ಸಹ ಈ ಇನ್ಕ್ಲೂಡಿಂಗ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದಾ ಹೇಗೆ ಸರ್ ಅಂತ? ತುಂಬಾ ಸರ್, ನಮ್ಮ ಆಟೋ ಚಾಲಕರಲ್ಲಿ ಅಂದ್ರೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಏನೇ ಒಂದು ಕಷ್ಟ ಬಂದಾಗ ಒಬ್ರಿಗೊಬ್ರಿಗೂ ಸಹಕಾರಿ ಆಗ್ತಿರ್ತೀವಿ. ಒಬ್ಬೊಬ್ಬರಲ್ಲಿ ದುಡಿಯೋದ್ ನಾವು 30-40 ಸಾವಿರ ಇದ್ರೂ ನಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಲೆಕ್ಕ ಹಾಕೊಂಡ್ರೆ ಚಾಲಕರಲ್ಲಿ ಲಕ್ಷಾಂತರ ರೂಪಾಯಿವರೆಗೂ ಹೋಗುತ್ತೆ. ಅಂದ್ರೆ ಅದು ದುಡ್ಡು ಯಾರ್ದು ಅವ್ರದಲ್ಲ, ಇವ್ರದಿಂದ ದುಡ್ಡು ಏನೋ ಒಂದ್ ಕಡೆ ಎಲ್ಲ ಗುಂಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ ಇಲ್ಲಿ ಅಕೌಂಟ್ ಹಾಕ್ಸ್ಕೋತಾರೆ. ಇದನ್ನ ತಂದು ಇವ್ರು ಲೆಕ್ಕ ಕೊಡಿ ಅಂತ ಹೇಳಿದ್ರೆ, ಅದಕ್ಕೆ GST ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ಲಿಕ್ಕಾಗತ್ತೆ? ಆಗ್ಲೇ ನಮ್ಗೊಂದು ದೊಡ್ಡ ಹೊಡೆತ ಬಿದ್ದಿದೆ. ಏನು ಈ ಪಾನು ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಊಬರ್ ಅಲ್ಲಿ ಒಂದು TDS, ಓಲಾ ಊಬರ್ ಅಲ್ಲಿ TDS ಕಟ್ ಆಗ್ತಾ ಇದೆ. ಇಲ್ಲೇ ಒಬ್ರಿಗೆ, ನಮ್ಮವ್ರಿಗೆ ಯಾರಿಗೋ ಒಬ್ರಿಗೆ ಬಂದಿತ್ತು 18,000 ರೂಪಾಯಿ ಕಟ್ಟಿ ಅಂತ ಹೇಳಿ. ಸರ್, ಇನ್ ಮುಂದೆ ಕ್ಯಾಶ್ ಕೊಟ್ಟು ಆಟೋ ಇದೆ ಹೇಗೆ ಸರ್? ಹೌದು ಸರ್, ಅದು ಖಂಡಿತ ಅದು ಆಗ್ಲೇಬೇಕು. ಯಾಕಂದ್ರೆ ಇವಾಗ ನಮ್ಮ ಆಟೋದಲ್ಲಿ ಏನಾಗಿದೆ ಅಂದ್ರೆ, ದಿನಕ್ಕೆ 10 ಜನ ಪ್ಯಾಸೆಂಜರ್ ಹತ್ತಿದ್ರೆ 8 ಜನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅವ್ರ ತಿಳುವಳಿಕೆ ಕೊಡ್ತಾ ಇದೀವಿ, ಈ ತರ ಆಗ್ತಾ ಇದೆ, ನಮ್ಗೆ ತೊಂದರೆ ಆಗತ್ತೆ, ಬೇಡ ಅಂತ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಇರೋದೇ ಇದು, ಹಿಂಗ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಸ್ವಲ್ಪ ಬದಲಾವಣೆ ತಗೊಂಡು ಆಟೋದವ್ರಿಗೆ ಸಹಕಾರ ಕೊಟ್ಟು ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ ಸರ್. ಆಟೋ ಚಾಲಕರು ಹೇಳೋ ಪ್ರಕಾರ ಅಂದ್ರೆ ಇವರು ಚೀಟಿ ಬಿಸ್ನೆಸ್ ಇರುತ್ತೆ, ಕೆಲವೊಂದು ಹೇಳ್ತಿರ್ಬೋದು, ಇವರು ಮನೆ ಕಟ್ಸಕ್ಕೆ ಯಾರು ಕೂಡ 5 ಲಕ್ಷ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾರೆ, ಇದರಿಂದ ಸಮಸ್ಯೆ ಆಗ್ಬೋದು, ನಮಗೂ ಸಹ ತೆರಿಗೆ ಕಟ್ಟಂತ ನೋಟಿಸ್ ನೀಡಬಹುದು. ಕಬಾಬ್ ಮಾಲೀಕನಿಗೆ 36 ಲಕ್ಷ ನೀಡಿದ್ದಾರೆ, ನಮಗೂ ಸಹ ಬರ್ಬೋದು. ಹೀಗಾಗಿ ಆಟೋ ಚಾಲಕರು ಇನ್ನು ಮುಂದೆ ಸ್ಕ್ಯಾನ್ ಬಳಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ತಂದ್ರೆ ಆಟೋದಲ್ಲಿ ಇರಬೇಕು ಪ್ರಯಾಣಿಕರು ಅಂತ ಕಡೆ ಎಚ್ಚರಿಕೆ ಜೊತೆಗೆ ಒಂದ್ ಕಡೆ ನೋ ಫೋನ್ ಪೇ, ನೋ ಗೂಗಲ್ ಪೇ ಅಂತ ಒಂದ್ ಕಡೆ ಆ ಎಚ್ಚರಿಕೆ ಜೊತೆಗೆ ಒಂದ್ ಕಡೆ ಪ್ರಯಾಣಿಕರು ಇನ್ನು ಮುಂದೆ ಕ್ಯಾಶ್ ಕಟ್ಟಿ ಅಂತ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುರ ಜೊತೆ. ಇನ್ ಮುಂದೆ ಬೆಂಗಳೂರಿನಲ್ಲಿ ಆಟೋದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಆಟೋದಲ್ಲಿ ನೀವು ಡಿಜಿಟಲ್ ಪೇಮೆಂಟ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಟೋದವರು ನೀವು ಕ್ಯಾಶ್ ಕೊಟ್ರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ, ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಮತ್ತು ಕಬಾಬ್ ಮಾಲೀಕನಿಗೆ ತೆರಿಗೆ ನೋಟಿಸ್ ಬೆನ್ನಲ್ಲೇ ಇದೀಗ ಆಟೋ ಚಾಲಕರು ಒಂದ್ ಕಡೆ ಸ್ಕ್ಯಾನ್ ತೆಗೆಯಲು ಮುಂದಾಗಿದ್ದಾರೆ. ನಾವು ಸ್ಕ್ಯಾನ್ ಇನ್ಮೇಲೆ ಇಟ್ಗಲ್ಲ, ಓನ್ಲಿ ಕ್ಯಾಶ್ ಕೊಟ್ರೆ ಮಾತ್ರ ಆಟೋದಲ್ಲಿ ಬರ್ಬೇಕಂತ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ಪೀಸ್ ಆಟೋ ಸಂಘಟನೆ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಇಲ್ಲಿ ಅಧ್ಯಕ್ಷ ಇದ್ದಾರೆ. ಸರ್, ಈಗ ತೆರಿಗೆ ನೋಟಿಸ್ ನೀಡ್ತಿದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಅಂಗಡಿಗಳಿಗೆ, ಕ್ಯಾಂಡಿಮೆಂಟ್ಸ್ಗಳಿಗೆ, ಕಬಾಬ್ ಮಾಲೀಕರಿಗೆ 36 ಲಕ್ಷ, 20 ಲಕ್ಷ, 10 ಲಕ್ಷ ಅಂತ. ನೀವು ಇನ್ ಮುಂದೆ, ಯಾಕಂದ್ರೆ ನಿಮ್ ಸಹ ಏನು ಆಟೋದಲ್ಲಿ ಸ್ಕ್ಯಾನ್ ಇರುತ್ತೆ 90%, ನೀವು ಸಹ ಸ್ಕ್ಯಾನ್ ಅನ್ನ ರಿಮೂವ್ ಮಾಡಕ್ ಮುಂದಾಗ್ತಿದ್ರೆ ಹೇಗೆ ಸರ್ ಅಂತ? ಸರ್, ನಿಜವಾಗ್ಲೂ ಎಲ್ಲ ನಮ್ಮ ಆಟೋ ಚಾಲಕರಾಗಲೇ ಭಯ ಶುರುವಾಗಿದೆ. ಸ್ವಯಂ ಪ್ರೇರಿತವಾಗಿ ಸುಮಾರು ಜನ ಚಾಲಕರು ಈಗ ಆನ್ಲೈನ್ ಪೇಮೆಂಟ್ ಬೇಡ, ನಮಗೆ ಕ್ಯಾಶ್ ಕೊಟ್ಟು ಹೋಗಿ ಅಂತೇಳಿ ಪ್ರಯಾಣಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರಿಗೆ ತೊಂದರೆ ಆಗಬಾರ್ದು, ಇಲ್ಲ ರಾಜ್ಯ ಸರ್ಕಾರ ಬಂದು ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ನ
ಕ್ಯಾಶ್ ಆಗಿ ತಗೋತೀವಿ ಬಿಟ್ರೆ ಈ ಗೂಗಲ್ ಪೇ ಫೋನ್ ಪೇ ಮುಖಾಂತರ ತಗೊಂಡು ನಿಲ್ಲಿಸ್ತಾ ಇದೀವಿ. ಸರ್, ಸರ್ಕಾರ ಹೇಳ್ತಾ ಡಿಜಿಟಲ್ ಡಿಜಿಟಲ್ ಇಂಡಿಯಾ ಅಂತ, ಈಗ ಈ ತರ ಮಾಡಿದ್ರೆ ಹೇಗೆ ಸರ್ ಅಂತ ಸಣ್ಣ ವ್ಯಾಪಾರಿಗಳಿಗೆ ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ? ಸರ್, ನಿಜವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡ್ತೀವಲ್ಲ, ಒಬ್ಬೊಬ್ರಿಗೆ 36 ಲಕ್ಷ ಬಂದಿದೆಯಂತೆ. ಇದೇ ನಮ್ಮ ಆಟೋ ಚಾಲಕರು ಏನಾಗಿದೆ, ಈಗ 15-20 ಬಾಡಿಗೆ ಡೈಲಿ ಹೊಡಿತಾರೆ. ಎಲ್ಲರಿಗೂ ಅವ್ರಿಗೆ ಆನ್ಲೈನ್ ಅಲ್ಲಿ ಬರುತ್ತೆ ಪೇಮೆಂಟ್. ಈ ನಾವೆಲ್ಲ ಡಿಜಿಟಲ್ ಇಂಡಿಯಾ ನಮ್ಮ ದೇಶದ್ದು ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದು ಯಾನಕ್ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಂದ್ರೆ ಈ ಕಾನೂನು ಯಾವ ತರ ಇದೆ ಅಂದ್ರೆ, ಇಲ್ಲಿ ಯಾರೂ ಈ ದುಡಿದು ಬಿಲ್ಡಿಂಗ್ ಕಟ್ಟಿಲ್ಲ. ನಾವ್ ಯಾರೂನು ನಾವು ಜೀವನ ಮಾಡೋದೇ ಕಷ್ಟ ಪರಿಸ್ಥಿತಿಲಿ ಇವತ್ತು ಟ್ಯಾಕ್ಸ್ ಹಾಕ್ತಿವಿ ನಮ್ಮ ಮೇಲೆ ಅಂತ ಬರ್ಬೇಕಾದ್ರೆ ನಾವೇನಕ್ಕೆ ಡಿಜಿಟಲ್ ಇಂಡಿಯಾಗೆ ನಾವು ಪ್ರೇರೇಪಣೆ ಮಾಡಬೇಕು? ನಾವು ಇವಾಗ ಮುಂಚೆ ಹಾಗೆ 5 ವರ್ಷದಿಂದ ನಡೀತಾ ಇತ್ತು ಕ್ಯಾಶ್ ವ್ಯವಹಾರಕ್ಕೆ. ನಿಮ್ಮ ಸಂಘಟನೆ ಚೀಟಿ ವ್ಯವಹಾರ ಇರುತ್ತೆ, ದುಡ್ಡು ವ್ಯವಹಾರ ಆಗ್ತಿರ್ತದೆ, 1 ಲಕ್ಷ 2 ಲಕ್ಷ, ಅದು ಸಹ ಈ ಇನ್ಕ್ಲೂಡಿಂಗ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದಾ ಹೇಗೆ ಸರ್ ಅಂತ? ತುಂಬಾ ಸರ್, ನಮ್ಮ ಆಟೋ ಚಾಲಕರು ಅಂದ್ರೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಏನೇ ಒಂದು ಕಷ್ಟ ಬಂದಾಗ ಒಬ್ರಿಗೊಬ್ರಿಗೂ ಸಹಕಾರಿ ಆಗ್ತಿರ್ತೀವಿ. ಒಬ್ಬೊಬ್ಬರಲ್ಲಿ ದುಡಿಯೋದ್ ನಾವು 30-40 ಸಾವಿರ ಇದ್ರೂ ನಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಲೆಕ್ಕ ಹಾಕೊಂಡ್ರೆ ಚಾಲಕರಲ್ಲಿ ಲಕ್ಷಾಂತರ ರೂಪಾಯಿವರೆಗೂ ಹೋಗುತ್ತೆ. ಅಂದ್ರೆ ಅದು ದುಡ್ಡು ಯಾರ್ದು ಅವ್ರದಲ್ಲ, ಇವ್ರದಿಂದ ದುಡ್ಡು ಏನೋ ಒಂದ್ ಕಡೆ ಎಲ್ಲ ಗುಂಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ ಇಲ್ಲಿ ಅಕೌಂಟ್ ಹಾಕ್ಸ್ಕೋತಾರೆ. ಇದನ್ನ ತಂದು ಇವ್ರು ಲೆಕ್ಕ ಕೊಡಿ ಅಂತ ಹೇಳಿದ್ರೆ, ಅದಕ್ಕೆ GST ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ಲಿಕ್ಕಾಗತ್ತೆ? ಆಗ್ಲೇ ನಮ್ಗೊಂದು ದೊಡ್ಡ ಹೊಡೆತ ಬಿದ್ದಿದೆ. ಏನು ಈ ಪಾನು ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಊಬರ್ ಅಲ್ಲಿ ಒಂದು TDS, ಓಲಾ ಊಬರ್ ಅಲ್ಲಿ TDS ಕಟ್ ಆಗ್ತಾ ಇದೆ. ಇಲ್ಲೇ ಒಬ್ರಿಗೆ ನಮ್ಮವ್ರಿಗೆ ಯಾರಿಗೂ ಒಬ್ರಿಗೆ ಬಂದಿತ್ತು 18,000 ರೂಪಾಯಿ ಕಟ್ಟಿ ಅಂತ ಹೇಳಿ. ಸರ್, ಇನ್ಮುಂದೆ ಕ್ಯಾಶ್ ಕೊಟ್ಟು ಆಟ ಇದೆ ಹೇಗೆ ಸರ್? ಹೌದು ಸರ್, ಅದು ಖಂಡಿತ ಅದು ಆಗ್ಲೇಬೇಕು. ಯಾಕಂದ್ರೆ ಇವಾಗ ನಮ್ಮ ಆಟೋದಲ್ಲಿ ಏನಾಗಿದೆ ಅಂದ್ರೆ, ದಿನಕ್ಕೆ 10 ಜನ ಪ್ಯಾಸೆಂಜರ್ ಹತ್ತಿದ್ರೆ 8 ಜನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅವ್ರ ತಿಳುವಳಿಕೆ ಕೊಡ್ತಾ ಇದೀವಿ, ಈ ತರ ಆಗ್ತಾ ಇದೆ, ನಮ್ಗೆ ತೊಂದರೆ ಆಗತ್ತೆ, ಬೇಡ ಅಂತ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಇರೋದೇ ಇದು, ಹಿಂಗ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಸ್ವಲ್ಪ ಬದಲಾವಣೆ ತಗೊಂಡು ಆಟೋದವ್ರಿಗೆ ಸಹಕಾರ ಕೊಟ್ಟು ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ ಸರ್. ಆಟೋ ಚಾಲಕರು ಹೇಳೋ ಪ್ರಕಾರ ಅಂದ್ರೆ ಇವರು ಚೀಟಿ ಬಿಸ್ನೆಸ್ ಇರುತ್ತೆ, ಕೆಲವೊಂದು ಹೇಳ್ತಿರ್ಬೋದು, ಇವರು ಮನೆ ಕಟ್ಸಕ್ಕೆ ಯಾರು ಕೂಡ 5 ಲಕ್ಷ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾರೆ, ಇದರಿಂದ ಸಮಸ್ಯೆ ಆಗ್ಬೋದು, ನಮಗೂ ಸಹ ತೆರಿಗೆ ಕಟ್ಟಂತ ನೋಟಿಸ್ ನೀಡಬಹುದು. ಕಬಾಬ್ ಮಾಲೀಕನಿಗೆ 36 ಲಕ್ಷ ನೀಡಿದ್ದಾರೆ, ನಮಗೂ ಸಹ ಬರ್ಬೋದು. ಹೀಗಾಗಿ ಆಟೋ ಚಾಲಕರು ಇನ್ನು ಮುಂದೆ ಸ್ಕ್ಯಾನ್ ಬಳಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ತಂದ್ರೆ ಆಟೋದಲ್ಲಿ ಇರಬೇಕು ಪ್ರಯಾಣಿಕರು ಅಂತ ಒಂದ್ ಕಡೆ ಎಚ್ಚರಿಕೆ ಜೊತೆಗೆ, ಒಂದ್ ಕಡೆ ನೋ ಫೋನ್ ಪೇ ನೋ ಗೂಗಲ್ ಪೇ ಅಂತ ಒಂದ್ ಕಡೆ ಆ ಎಚ್ಚರಿಕೆ ಜೊತೆಗೆ ಒಂದ್ ಕಡೆ ಪ್ರಯಾಣಿಕರು ಇನ್ನು ಮುಂದೆ ಕ್ಯಾಶ್ ಕಟ್ಟಿ ಅಂತ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ಇನ್ಮುಂದೆ ಬೆಂಗಳೂರಿನಲ್ಲಿ ಆಟೋದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಆಟೋದಲ್ಲಿ ನೀವು ಡಿಜಿಟಲ್ ಪೇಮೆಂಟ್ ಏನಾದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಟೋದವರು ನೀವು ಕ್ಯಾಶ್ ಕೊಟ್ರೆ ಮಾತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ, ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ವಾಣಿಜ್ಯ ತೆರಿಗೆ ಇಲಾಖೆ ಕಾಂಡಿಮೆಂಟ್ಸ್ ಮತ್ತು ಕಬಾಬ್ ಮಾಲೀಕನಿಗೆ ತೆರಿಗೆ ನೋಟಿಸ್ ಬೆನ್ನಲ್ಲೇ ಇದೀಗ ಆಟೋ ಚಾಲಕರು ಒಂದ್ ಕಡೆ ಸ್ಕ್ಯಾನ್ ತೆಗೆಯಲು ಮುಂದಾಗಿದ್ದಾರೆ. ನಾವು ಸ್ಕ್ಯಾನ್ ಇನ್ಮೇಲೆ ಇಟ್ಗಲ್ಲ, ಓನ್ಲಿ ಕ್ಯಾಶ್ ಕೊಟ್ರೆ ಮಾತ್ರ ಆಟೋದಲ್ಲಿ ಬರ್ಬೇಕಂತ ಕಡೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ನೋಡ್ತಿರಬಹುದು, ಪೀಸ್ ಆಟೋ ಸಂಘಟನೆ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಇಲ್ಲಿ ಅಧ್ಯಕ್ಷರಿದ್ದಾರೆ. ಸರ್, ಈಗ ತೆರಿಗೆ ನೋಟಿಸ್ ನೀಡ್ತಿದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಅಂಗಡಿಗಳಿಗೆ, ಕ್ಯಾಂಡಿಮೆಂಟ್ಸ್ಗಳಿಗೆ, ಕಬಾಬ್ ಮಾಲೀಕರಿಗೆ 36 ಲಕ್ಷ, 20 ಲಕ್ಷ, 10 ಲಕ್ಷ ಅಂತ. ನೀವು ಇನ್ ಮುಂದೆ, ಯಾಕಂದ್ರೆ ನಿಮ್ ಸಹ ಏನು ಆಟೋದಲ್ಲಿ ಸ್ಕ್ಯಾನ್ ಇರುತ್ತೆ 90%, ನೀವು ಸಹ ಸ್ಕ್ಯಾನ್ ಅನ್ನ ರಿಮೂವ್ ಮಾಡಕ್ ಮುಂದಾಗ್ತಿದ್ರೆ ಹೇಗೆ ಸರ್ ಅಂತ? ಸರ್, ನಿಜವಾಗ್ಲೂ ಎಲ್ಲ ನಮ್ಮ ಆಟೋ ಚಾಲಕರು ಆಗ್ಲೇ ಭಯ ಶುರುವಾಗಿದೆ. ಸ್ವಯಂ ಪ್ರೇರಿತವಾಗಿ ಸುಮಾರು ಜನ ಚಾಲಕರು ಈಗ ಆನ್ಲೈನ್ ಪೇಮೆಂಟ್ ಬೇಡ, ನಮಗೆ ಕ್ಯಾಶ್ ಕೊಟ್ಟು ಹೋಗಿ ಅಂತೇಳಿ ಪ್ರಯಾಣಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ನಾವು ನಮ್ಮ ಸಂಘ ಸಂಸ್ಥೆಯಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರಿಗೆ ತೊಂದರೆ ಆಗಬಾರ್ದು, ಇಲ್ಲ ರಾಜ್ಯ ಸರ್ಕಾರ ಬಂದು ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ನ ಕ್ಯಾಶ್ ಆಗಿ ತಗೋತೀವಿ ಬಿಟ್ರೆ ಈ ಗೂಗಲ್ ಪೇ ಫೋನ್ ಪೇ ಮುಖಾಂತರ ತಗೊಂಡು ನಿಲ್ಲಿಸ್ತಾ ಇದೀವಿ. ಸರ್ಕಾರ ಹೇಳ್ತಾ ಡಿಜಿಟಲ್ ಇಂಡಿಯಾ ಅಂತ, ಈಗ ಈ ತರ ಮಾಡಿದ್ರೆ ಹೇಗೆ ಸರ್ ಅಂತ ಸಣ್ಣ ವ್ಯಾಪಾರಿಗಳಿಗೆ ಬದುಕು ಹೇಗೆ ಕಟ್ಟಿಕೊಳ್ಬೇಕು ಅಂತ? ಸರ್, ನಿಜವಾಗ್ಲೂ ನಾವು ಮಾಧ್ಯಮದಲ್ಲಿ ನೋಡ್ತೀವಲ್ಲ, ಒಬ್ಬೊಬ್ರಿಗೆ 36 ಲಕ್ಷ ಬಂದಿದೆಯಂತೆ. ಇದೇ ನಮ್ಮ ಆಟೋ ಚಾಲಕರು ಏನಾಗಿದೆ, ಈಗ 15-20 ಬಾಡಿಗೆ ಡೈಲಿ ಹೊಡಿತಾರೆ. ಎಲ್ಲರಿಗೂ ಅವ್ರಿಗೆ ಆನ್ಲೈನ್ ಅಲ್ಲಿ ಬರುತ್ತೆ ಪೇಮೆಂಟ್. ಈ ನಾವೆಲ್ಲ ಡಿಜಿಟಲ್ ಇಂಡಿಯಾ ನಮ್ಮ ದೇಶದ್ದು ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದು ಯಾನಕ್ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಂದ್ರೆ ಈ ಕಾನೂನು ಯಾವ ತರ ಇದೆ ಅಂದ್ರೆ, ಇಲ್ಲಿ ಯಾರೂ ಈ ದುಡಿದು ಬಿಲ್ಡಿಂಗ್ ಕಟ್ಟಿಲ್ಲ. ನಾವ್ ಯಾರೂನು ನಾವು ಜೀವನ ಮಾಡೋದೇ ಕಷ್ಟ ಪರಿಸ್ಥಿತಿಲಿ ಇವತ್ತು ಟ್ಯಾಕ್ಸ್ ಹಾಕ್ತಿವಿ ನಮ್ಮ ಮೇಲೆ ಅಂತ ಬರ್ಬೇಕಾದ್ರೆ ನಾವೇನಕ್ಕೆ ಡಿಜಿಟಲ್ ಇಂಡಿಯಾಗೆ ನಾವು ಪ್ರೇರೇಪಣೆ ಮಾಡಬೇಕು? ನಾವು ಇವಾಗ ಮುಂಚೆ ಹಾಗೆ 5 ವರ್ಷದಿಂದ ನಡೀತಾ ಇತ್ತು ಕ್ಯಾಶ್ ವ್ಯವಹಾರಕ್ಕೆ. ನಿಮ್ಮ ಸಂಘಟನೆ ಚೀಟಿ ವ್ಯವಹಾರ ಇರುತ್ತೆ, ದುಡ್ಡು ವ್ಯವಹಾರ ಆಗ್ತಿರ್ತದೆ, 1 ಲಕ್ಷ 2 ಲಕ್ಷ, ಅದು ಸಹ ಈ ಇನ್ಕ್ಲೂಡಿಂಗ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದಾ ಹೇಗೆ ಸರ್ ಅಂತ? ತುಂಬಾ ಸರ್, ನಮ್ಮ ಆಟೋ ಚಾಲಕರಲ್ಲಿ ಅಂದ್ರೆ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ. ಏನೇ ಒಂದು ಕಷ್ಟ ಬಂದಾಗ ಒಬ್ರಿಗೊಬ್ರಿಗೂ ಸಹಕಾರಿ ಆಗ್ತಿರ್ತೀವಿ. ಒಬ್ಬೊಬ್ಬರಲ್ಲಿ ದುಡಿಯೋದ್ ನಾವು 30-40 ಸಾವಿರ ಇದ್ರೂ ನಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಲೆಕ್ಕ ಹಾಕೊಂಡ್ರೆ ಚಾಲಕರಲ್ಲಿ ಲಕ್ಷಾಂತರ ರೂಪಾಯಿವರೆಗೂ ಹೋಗುತ್ತೆ. ಅಂದ್ರೆ ಅದು ದುಡ್ಡು ಯಾರ್ದು ಅವ್ರದಲ್ಲ,
ಇವ್ರದಿಂದ ದುಡ್ಡು ಏನೋ ಒಂದ್ ಕಡೆ ಎಲ್ಲ ಗುಂಪು ಮಾಡ್ಕೊಂಡು ಚೀಟಿ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ ಇಲ್ಲಿ ಅಕೌಂಟ್ ಹಾಕ್ಸ್ಕೋತಾರೆ. ಇದನ್ನ ತಂದು ಇವ್ರು ಲೆಕ್ಕ ಕೊಡಿ ಅಂತ ಹೇಳಿದ್ರೆ, ಅದಕ್ಕೆ GST ಕಟ್ಟಿ ಅಂತ ಹೇಳಿದ್ರೆ ಎಲ್ಲಿಂದ ಕಟ್ಲಿಕ್ಕಾಗತ್ತೆ? ಆಗ್ಲೇ ನಮ್ಗೊಂದು ದೊಡ್ಡ ಹೊಡೆತ ಬಿದ್ದಿದೆ. ಏನು ಈ ಪಾನು ಮತ್ತೆ ಆಧಾರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ, ಈ ಊಬರ್ ಅಲ್ಲಿ ಒಂದು TDS, ಓಲಾ ಊಬರ್ ಅಲ್ಲಿ TDS ಕಟ್ ಆಗ್ತಾ ಇದೆ. ಇಲ್ಲೇ ಒಬ್ರಿಗೆ, ನಮ್ಮವ್ರಿಗೆ ಯಾರಿಗೂ ಒಬ್ರಿಗೆ ಬಂದಿತ್ತು 18,000 ರೂಪಾಯಿ ಕಟ್ಟಿ ಅಂತ ಹೇಳಿ. ಸರ್, ಇನ್ ಮುಂದೆ ಕ್ಯಾಶ್ ಕೊಟ್ಟು ಆಟೋ ಇದ್ರೆ ಹೇಗೆ ಸರ್? ಹೌದು ಸರ್, ಅದು ಖಂಡಿತ ಅದು ಆಗ್ಲೇಬೇಕು. ಯಾಕಂದ್ರೆ ಇವಾಗ ನಮ್ಮ ಆಟೋದಲ್ಲಿ ಏನಾಗಿದೆ ಅಂದ್ರೆ, ದಿನಕ್ಕೆ 10 ಜನ ಪ್ಯಾಸೆಂಜರ್ ಹತ್ತಿದ್ರೆ 8 ಜನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅವ್ರ ತಿಳುವಳಿಕೆ ಕೊಡ್ತಾ ಇದೀವಿ, ಈ ತರ ಆಗ್ತಾ ಇದೆ, ನಮ್ಗೆ ತೊಂದರೆ ಆಗತ್ತೆ, ಬೇಡ ಅಂತ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಇರೋದೇ ಇದು, ಹಿಂಗ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನಗಳು ಸ್ವಲ್ಪ ಬದಲಾವಣೆ ತಗೊಂಡು ಆಟೋದವ್ರಿಗೆ ಸಹಕಾರ ಕೊಟ್ಟು ಇನ್ಮೇಲೆ ಕ್ಯಾಶೇ ಕೊಡಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೀನಿ ಸರ್. ಆಟೋ ಚಾಲಕರು ಹೇಳೋ ಪ್ರಕಾರ ಅಂದ್ರೆ ಇವರು ಚೀಟಿ ಬಿಸ್ನೆಸ್ ಇರುತ್ತೆ, ಕೆಲವೊಂದು ಹೇಳ್ತಿರ್ಬೋದು, ಇವರು ಮನೆ ಕಟ್ಸಕ್ಕೆ ಯಾರು ಕೂಡ 5 ಲಕ್ಷ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾರೆ, ಇದರಿಂದ ಸಮಸ್ಯೆ ಆಗ್ಬೋದು, ನಮಗೂ ಸಹ ತೆರಿಗೆ ಕಟ್ಟಂತ ನೋಟಿಸ್ ನೀಡಬಹುದು. ಕಬಾಬ್ ಮಾಲೀಕನಿಗೆ 36 ಲಕ್ಷ ನೀಡಿದ್ದಾರೆ, ನಮಗೂ ಸಹ ಬರ್ಬೋದು. ಹೀಗಾಗಿ ಆಟೋ ಚಾಲಕರು ಇನ್ನು ಮುಂದೆ ಸ್ಕ್ಯಾನ್ ಬಳಸಲ್ಲ, ಓನ್ಲಿ ಕ್ಯಾಶ್ ಮಾತ್ರ ತಂದ್ರೆ ಆಟೋದಲ್ಲಿ ಇರಬೇಕು ಪ್ರಯಾಣಿಕರು ಅಂತ. ಒಂದ್ ಕಡೆ ಎಚ್ಚರಿಕೆ ಜೊತೆಗೆ, ಒಂದ್ ಕಡೆ ನೋ ಫೋನ್ ಪೇ ನೋ ಗೂಗಲ್ ಪೇ ಅಂತ ಒಂದ್ ಕಡೆ ಆ ಎಚ್ಚರಿಕೆ ಜೊತೆಗೆ ಒಂದ್ ಕಡೆ ಪ್ರಯಾಣಿಕರು ಇನ್ನು ಮುಂದೆ ಕ್ಯಾಶ್ ಕಟ್ಟಿ ಅಂತ ಮನವಿ ಸಹ ಮಾಡಿಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುರ ಜೊತೆ